ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿ ಉಪಕಾರಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಓದಲ್ಲಿ ಬಂದಲ್ಲಿ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಸಂದೇಶದ ಕಡೆಗೆ ಹೋಗೋಣ. ಈ ದಿವಸದ ಸಂದೇಶವು ಯೋಬನು 14ನೇ ಅಧ್ಯಾಯ 14ರಿಂದ. ಯೋಬನು 14ನೇ ಅಧ್ಯಾಯ 14ರಿಂದ. ದೇವರ ನಾಮಕ್ಕೆ ಸ್ತೋತ್ರ. ಒಬ್ಬ ಮನುಷ್ಯನು ಸತ್ತು ಪುನಃ ಬದುಕಾನೆ. ಹಾಗಾಗುವುದಾದರೆ ನನಗೆ ಬಿಡುಗಡೆಯಾಗುವವರೆಗೆ ನನ್ನ ವಾಯಿದೆಯ ದಿನಗಳೆಲ್ಲ ಕಾದುಕೊಂಡಿರುವೆನು ಅಂತ ದೇವರ ನಾಮಕ್ಕೆ ಸ್ತೋತ್ರ. ಯೋಬ ಹೇಳ್ತಾ ಇದ್ದಾನೆ, ಈಗ ಒಬ್ಬ ಮನುಷ್ಯ ಸತ್ತರೆ ಪುನಃ ಅವನು ಬದುಕಿ ಬರ್ಲಿಕ್ಕೆ ಸಾಧ್ಯನಾ? ಬದುಕುವುದಾದರೆ ಅಲ್ಲಿವರೆಗೆ ನಾನು ಕಾಯ್ತಾ ಇರ್ತೀನಿ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ಸತ್ತು ಬದುಕುವವರೆಗೆ ಕೂಡ ನಾನು ಕಾಯ್ತಾ ಇರ್ತೇನೆ ಅಂತ. ಆದ್ರೆ ಇಲ್ಲಿ ಮನುಷ್ಯನ ರೂಪವನ್ನ ಯೋಬನು ಹೇಳ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ ಮನುಷ್ಯರು ಖಂಡಿತವಾಗಿ ಸತ್ತು ಪುನರುತ್ಥಾನವಾಗುವುದಾದರೆ, ಅಂದರೆ ಬಿಡುಗಡೆಯಾಗುವುದಾದರೆ, ಪುನಃ ಬದುಕುವುದಾದರೆ ನಾನು ಕಾದುಕೊಂಡೇ ಇರ್ತೇನೆ ಅಂತ ಹೇಳಿ. ಇದು ಮನುಷ್ಯರು ಕಾದುಕೊಂಡಿದ್ರೆ ಪುನರುತ್ಥಾನವಾಗುವುದು ಅಸಾಧ್ಯ. ದೇವರು ಯಾರನ್ನು ಪರಿಶುದ್ಧರನ್ನಾಗಿ ಮಾಡಬೇಕೋ ಅವರನ್ನೇ ಪರಿಶುದ್ಧರನ್ನಾಗಿ ಮಾಡಿ ಸತ್ತು ಸಮಾಧಿ ಮಾಡಿದ್ರು ಕೂಡ ಅವರ ಶರೀರ ಮಣ್ಣೊಳಗೆ ಕೊಳೆಯದೆ ಅಲ್ಲೇ ಉಸಿರಾಡಿಕೊಂಡು ಇದ್ದ ಹಾಗೆ ಇರುತ್ತದೆ. ಆದರೆ ನ್ಯಾಯ ತೀರ್ಪಿನ ದಿವಸ ದೇವರು ಬಂದು ಅಂಥವರನ್ನ ಎಬ್ಬಿಸ್ತಾರೆ ಅಂತ ದೇವರ ನಾಮಕ್ಕೆ ಸ್ತೋತ್ರ. ಇದು ಉದಾಹರಣೆಗೆ ನಾವು ಇದನ್ನ ನೋಡಬಹುದು. ಒಂದು ಸಮಯದ ಪುಸ್ತಕದಲ್ಲಿ ಸಮುವೇಲನು ಕೂಡ ಏನ್ ಮಾಡ್ದ, ಅಲ್ಲಿಂದ ಸೌಲನಿಗೆ ಎದ್ದು ಬಂದು ಅಲ್ಲಿ ಕಾಣಿಸಿಕೊಂಡ ಬಿಳಿ ಬಟ್ಟೆ ಹಾಕಿಕೊಂಡು. ಆಮೇಲೆ ಇದು ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಮತ್ತೆ 27ನೇ ಅಧ್ಯಾಯದಲ್ಲಿ ಅನೇಕ ಕ್ರೈಸ್ತರು ಭಕ್ತಾದಿಗಳು ಏನ್ ಮಾಡಿದ್ರು, ಹಿಂಸೆಯನ್ನು ಅನುಭವಿಸಿ ಪರಿಶುದ್ಧರಾದವ್ರನ್ನ ಸಮಾಧಿ ಮಾಡಿದ್ರು. ಸ್ವಾಮಿ ಶಿಲುಬೆಯ ಮೇಲೆ ಕೂಗಾಡಿಕೊಂಡು ಪ್ರಾಣ ಬಿಟ್ಟಾಗ ಅಲ್ಲಿ ಇಡೀ ಜೆರುಸಲೇಮೇ ನಡಗಿತು. ಆವಾಗ ಪರಿಶುದ್ಧರಾದ ಭಕ್ತರ ದೇಹಗಳು ಎದ್ದು ಬಂದು ಜೆರುಸಲೇಮಿನಲ್ಲಿ ಅನೇಕರಿಗೆ ಕಾಣಿಸಿಕೊಂಡವು ಎಂಬುದಾಗಿ ಮತ್ತಾಯ 27ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ ದೇವರು ಯಾರನ್ನು ಪುನರುತ್ಥಾನಗೊಳಿಸಬೇಕೋ ಅವರನ್ನು ಪರಿಶುದ್ಧರನ್ನಾಗಿ ಮಾಡ್ತಾರೆ, ಅವರನ್ನು ಮಾತ್ರ ನ್ಯಾಯ ತೀರ್ಪಿನ ದಿವಸ ಪುನರುತ್ಥಾನಗೊಳಿಸ್ತಾರೆ. ಈ ವಿಷಯ ಯೋಬನಿಗೆ ಗೊತ್ತಿರುವುದಿಲ್ಲ. ಅದಕ್ಕಾಗಿ ಯೋಬ ಹೇಳ್ತಾ ಇದ್ದಾನೆ, ಹಾಗೆ ಯಾರು ಪರಿಶುದ್ಧರಾಗದೆ, ಅಂದರೆ ಎಷ್ಟೇ ಪ್ರಾರ್ಥನೆ ಮಾಡಲಿ, ಏನೇ ಮಾಡಲಿ, ಯಾವ ಗ್ರಂಥದಲ್ಲಿ ಯಾವ ರೀತಿಯು ತಿಳ್ಕೊಳ್ಳಿ, ಖಂಡಿತವಾಗಿ ದೇವರಿಂದ ಪರಿಶುದ್ಧರಾಗದ ಹೋದ್ರೆ ಖಂಡಿತವಾಗಿ ಅವ್ರು ಎಂಥ ದೇವಮಾನವರೇ ಆಗಿರ್ಬೋದು, ಎಂಥವರೇ ಇರ್ಬೋದು, ಯಾವ ಧರ್ಮದಲ್ಲಿ ಇರ್ಬೋದು, ಸತ್ತು ಸಮಾಧಿ ಮಾಡಿದಾಗ ಖಂಡಿತವಾಗಿ ಶವವು ಮಣ್ಣೊಳಗೆ ಕೊಳೆತು ಹೋಗ್ತದೆ, ಅಲ್ಲಿ ಪುನರುತ್ಥಾನಗೊಳ್ಳುವುದಿಲ್ಲ. ಯೋಬನಿಗೆ ಈ ವಿಷಯ ಗೊತ್ತಿಲ್ಲದೆ ಈ ರೀತಿ ಮಾತಾಡಿರಬಹುದು ಅಂತ ಕಾಣ್ತಾ ಇದ್ದಾರೆ. ನಮಗೆ ಸ್ತೋತ್ರ. ಹಾಗೆ ಸತ್ತವರು ಬದುಕುವುದು ಇದೇ ಒಂದು ವಿಷಯ, ಅದು ದೇವರಿಂದಲೇ ಸಾಧ್ಯ ಹೊರತು ಅಸಾಧ್ಯವಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. 15ನೇ ವಚನ. ನೀನು ಕರೆದರೆ ಉತ್ತರ ಕೊಡುವೆನು. ನಮಗೆ ಸ್ತೋತ್ರವಾಗಲಿ. ಒಂದು ವೇಳೆ ನೀನು ಕರೆದರೆ ನನಗೆ ಉತ್ತರ ಕೊಡಬೇಕು, ನಾನು ಉತ್ತರ ಕೊಡ್ತೇನೆ ನಿನಗೆ. ನೀನು ಸೃಷ್ಟಿಸಿದ ನನ್ನ ಮೇಲೆ ನಿನಗೆ ಹಂಬಲಿಕೆ ಹುಟ್ಟೀತು. ನಮಗೆ ಸ್ತೋತ್ರ. ನೀನು ನನ್ನ ಕರೆದ್ರೆ, ಅಂದ್ರೆ ಈ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಆದ್ರೆ ಖಂಡಿತವಾಗಿ ನಿನಗೆ ನಾನು ಉತ್ತರವನ್ನ ಕೊಡುತ್ತೇನೆ. ನೀನು ಸೃಷ್ಟಿಸಿದ ನನ್ನ ಮೇಲೆ ನಿನಗೆ ಹಂಬಲಿಕೆ ಹುಟ್ಟಿತು. ಆವಾಗ ಖಂಡಿತವಾಗಿ ನಿನಗೆ ದೇವರಿಗೆ ಹೇಳ್ತಾನೆ, ನಿನಗೆ ನನ್ನ ಮೇಲೆ ಪ್ರೀತಿ ಬರ್ತದೆ ಅಂತ ಹೇಳಿದೆ. ನಮಗೆ ಸ್ತೋತ್ರ. ಹಾಗೆ ಇವತ್ತು ಕೂಡ ನಾವು ಕಷ್ಟ ಸಂಕಟ ದುಃಖಗಳಿಗೆ ಯಾವುದೇ ರೀತಿಯಲ್ಲಿ ಬಿಡುಗಡೆ ಆದ್ರೆ, ಒಂದು ವೇಳೆ ನಮ್ಮ ಹಿರಿಯರ ಮೂಲಕವೋ ನಮ್ಮ ಮೂಲಕವೋ ಬಂದು ಹೋದ ಅಪರಾಧಗಳಿಂದ ನಾವು ಶಿಕ್ಷೆಯನ್ನು ಅನುಭವಿಸಿ ಸಾಯಲಿಕ್ಕೆ ಆಗುವಂತ ಸಂದರ್ಭ ಬಂದರೂ ಕೂಡ ನೀನು ಕರೆದರೆ ಉತ್ತರ ಕೊಡುವೆನು ಅಂಥವ್ರನ್ನ ದೇವರು ಏನ್ ಮಾಡ್ತಾನೆ, ರಕ್ಷಣೆ ಕೊಟ್ಟು ದೇವರ ಸಾಕ್ಷಿಯನ್ನಾಗಿ ಮಾರ್ಪಡಿಸ್ತಾರೆ. ಇದಕ್ಕೆ ಉದಾಹರಣೆಗೆ ನಾನೇ ಒಂದು ಸಾಕ್ಷಿಯಾಗಿದ್ದೇನೆ.
ಇವತ್ತು ಅನೇಕರನ್ನು ಕೂಡ ಇದನ್ನು ನಿನ್ನೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಡಾಕ್ಟರ್ ಅಯ್ಯೋ ಆಗ್ತು ಹೋಯ್ತು ತಗೊಂಡೋಗಿ ಇಷ್ಟು ಗಂಟೆ ಬದುಕು ಅಂತ ಹೇಳಿದವರು ಕೂಡ ಬದುಕಿದ್ದಾರೆ, ಮದುವೆಯಾಗಿ ಮಕ್ಕಳಾಗಿದ್ದಾರೆ, ದೊಡ್ಡ ದೊಡ್ಡ ಪದವಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಆಗ ಇದು ಯಾರು ಕರೆದ್ರು? ಅಂಥವ್ರನ್ನ ದೇವರೇ ಕರೆದ್ರು. ಆಗ ಏನ್ ಮಾಡ್ತಾರೆ? ಅಂಥವ್ರು ದೇವರಿಗೆ ಉತ್ತರವನ್ನು ಕೊಡ್ತಾರೆ, ಅಂದ್ರೆ ದೇವರ ಪರವಾಗಿ ಮಾತಾಡ್ತಾರೆ, ಇತರರಿಗೆ ಸಾಕ್ಷಿ ಕೊಡ್ತಾರೆ ಅಂತ. ಹಾಗೆ ಇದು ಕೆಲವರಿಗೆ ಮಾತ್ರ ಸಾಧ್ಯ ಹೊರತು ದೇವರು ಯಾರ ಮೇಲೆ ಪ್ರೀತಿ ಇಡ್ತಾರೋ ಅಂಥವ್ರನ್ನ ಮಾತ್ರ ಇದೇ ರೀತಿ ನಾಡಿದ್ದು ಸತ್ತಲ್ಲಿಂದ ಬದುಕುವುದು ಕೂಡ ಇದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 16ನೇ ವಚನ. ಈಗ ನೀನು ನನ್ನ ಹೆಜ್ಜೆಗಳನ್ನು ಲೆಕ್ಕಿಸಿ ನನ್ನ ಪಾಪದ ಮೇಲೆ ಕಾವಲಾಗಿದ್ದೀಯಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ನನ್ನ ಪ್ರತಿ ಒಂದು ಹೆಜ್ಜೆಯನ್ನು ಕೂಡ ನೀನು ಲೆಕ್ಕ ಮಾಡಿದ್ದೀಯಲ್ಲ ಅಂತ ಹೇಳ್ತಾನೆ. ಯಾರು? ಯೋಬ. ವಿಮೋಚನ ಕಂಡ 23ನೇ ಅಧ್ಯಾಯದಲ್ಲಿ ನೋಡುವಾಗ ದೇವರು ಕೂಡ ಮೋಶೆಯನ್ನು ಮೋಶೆ ಅಂತ ಕರೆದಾಗ ಉರಿಯುವ ಅಗ್ನಿಯ ಪೊದೆಯೊಳಗಿಂದ ಆಗ ಮೋಶೆ ಹೇಳ್ತಾನೆ, ಇಗೋ ಇದ್ದೇನೆ ಅಂತೇಳಿ. ಆಗ ದೇವರು ಹೇಳ್ತಾನೆ, ನಿನ್ನ ಕಾಲಿನಲ್ಲಿರುವ ಕೆರೆಗಳನ್ನ ದೂರ ಇಡು ಅಂತ. ನೋಡಿ, ದೇವರು ಕಾಲುಗಳನ್ನು ಕೂಡ ನೋಡೋನಾಗಿದ್ದಾನೆ. ತನ್ನ ಭಕ್ತರ ಆರಿಸಿಕೊಂಡವರ ಕಾಲುಗಳನ್ನು ಕೂಡ ನೋಡೋನಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಕೀರ್ತನೆ 90ರಲ್ಲಿ ಕೂಡ ಇದನ್ನೇ ಓದ್ತೇವೆ ನಾವು. ರಕ್ಷಣೆಯ ವಾಗ್ದಾನ, ಕೀರ್ತನೆ 91. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ದೂತರಿಗೆ ಅಪ್ಪಣೆ ಕೊಡುವೆನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರಿಗೆ ಬೇಕು ಅಂತಲೇ ದೇವರು ಯಾರನ್ನು ಆರಿಸ್ಕೊಳ್ತಾರೋ, ಯಾರನ್ನ ನಡೆಸ್ತಾರೋ ಅವರ ಹೆಜ್ಜೆ ಕೂಡ ಇಡದ ಹಾಗೆ ದೇವರು ಕಾಯ್ತಾರೆ ದೂತರ ಮೂಲಕ ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಅನೇಕರು ಕೂಡ ಇದಕ್ಕೂ ಕೂಡ ಸಾಕ್ಷಿಗಳಿದ್ದಾರೆ. ಇವತ್ತು ನಮ್ಮೊಂದು ವಿಶ್ವಾಸ, 2 ಮಕ್ಕಳು ಕಡೆ ಏನೇನೋ ಆಗ್ಬೇಕಿತ್ತು, ದೇವರಿಂದ ಸ್ವಲ್ಪ ತಪ್ಪಿ ಹೋಗಿ, ಆದ್ರೆ ಇವತ್ತೇನ್ ಮಾಡಿದ್ದಾರೆ? ದೇವರು ಅವರನ್ನು ಅಲ್ಲಿಂದಲೂ ರಕ್ಷಿಸಿ ಚೆನ್ನಾಗಿ ಇವತ್ತು ನಡೆಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅನೇಕ ರೀತಿಯಲ್ಲಿ ಕೂಡ, ಉದಾಹರಣೆಗೆ ನಾನು ಕೂಡ 2 ಸಲ ಅಪಘಾತದಲ್ಲಿ ಸಾಯ್ಬೇಕಾಯಿತು. ಈಗ ನನ್ನ ಹೆಸರೇ ಭೂಮಿ ಮೇಲೆ ಇಲ್ಲದಾಗಬೇಕಾಗಿತ್ತು. ದೇವರೇ ನನ್ನನ್ನು ಕೂಡ ಕಾಪಾಡಿದರೆ. ನಾನು ಬಹಳ ಸಲ ನನ್ನ ಸಾಕ್ಷಿಯಲ್ಲೂ ಅದರ ಮೇಲೆ ಕೂಡ ಬಹಳ ಸಲ ಹೇಳಿದ್ದಾನೆ. ಹಾಗೆ ದೇವರು ಆದುಕೊಂಡವರ ಹೆಜ್ಜೆಗಳನ್ನು ಕೂಡ ದೇವರವರ ಕಾವಲು ದೂತರ ಮೂಲಕ ರಕ್ಷಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪಾಪದ ಮೇಲೆ ಕಾವಲಾಗಿದ್ದೀಯಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ದೇವರು ಯಾರನ್ನ ಆರಿಸಿಕೊಳ್ಬೇಕೋ ಇದನ್ನು ಕೂಡ ಹಿಂದೆ ತಿಳ್ಕೊಂಡಿದ್ದೇವೆ. ತಾಯಿ ಗರ್ಭದಿಂದಲೇ ಅವರು ಪರಿಶುದ್ಧರಾಗಬೇಕಾದ್ರೆ ಅವರು ಯಾವುದೇ ರೀತಿಗೂ ಪಾಪಕ್ಕೆ ಹೋಗುವುದಿಲ್ಲ. ಈಗ ಉದಾಹರಣೆಗೆ ದೇವರೇ ಮನುಷ್ಯನ ಅವತಾರ ರೀತಿ ಯೇಸು ಎಂಬ ನಾಮದಲ್ಲಿ ಬಂದಾಗ ಈ ಕಲಿಯುಗದಲ್ಲಿ ದೇವರನ್ನು ಪಾಪ ಮಾಡದ ಹಾಗೆ ರಕ್ಷಿಸ್ತಾ ಹೋದ್ರು. ಈಗ ನಾವು ಹನೋಕನನ್ನು ನೋಡ್ತೇವೆ, ಪಾಪ ಮಾಡಲಿಲ್ಲ, ನಾವು ಏನಾಯ್ತು ಎಂಬುದು ಗೊತ್ತಿಲ್ಲ. ಇದು ಅಲ್ಲಿಂದ ಏನಾಯ್ತು, ನಾಪತ್ತೆ ಆಗ್ಬಿಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏನಾದ ಎಂಬುದೇ ಗೊತ್ತಿಲ್ಲ. ಆಮೇಲೆ ಎಲಿಯನನ್ನು ಹಾಗೆ ಸಮುದ್ರ ಗಾಳಿಯಲ್ಲಿ ದೇವರು ಮೇಲಕ್ಕೆ ಎತ್ತಿದರು, ಅಲ್ಲಿ ಕೂಡ ಪಾಪ ಇರಲಿಲ್ಲ. ಆಮೇಲೆ ಮೋಶೆಯನ್ನು ಕೂಡ ತಾಯಿ ಗರ್ಭದಿಂದಲೇ ಆರಿಸಿಕೊಂಡರು. ಆದ್ರೆ ಒಂದೇ ಒಂದು ತಪ್ಪಿನಿಂದ ಕಾನಾನ್ ದೇಶವನ್ನು ನೋಡಬೇಡ, ದೂರದಿಂದ ನೋಡು ಅಂತ ಹೇಳಿದ್ರು. ದೇವರಲ್ಲಿ ಪಾಪವನ್ನ ಕ್ಷಮಿಸಿದ್ರು. ಆದ್ರೆ ಈ ಮೋಶೆ ಕೂಡ ಸತ್ತಾಗ ಯಾರು ಸಮಾಧಿ ಮಾಡಿದ್ರು ಅಂತ ಇವತ್ತು ಕೂಡ ಅದಕ್ಕೆ ಉದಾಹರಣೆ ಇಲ್ಲ. ಬೈಬಲಿನಲ್ಲಿ ಮೋಶೆ ಅಂತೇಳಿ ನಮ್ಮ ಕನ್ನಡದಲ್ಲಿ ನೀರಿನಿಂದ ಎತ್ತಲ್ಪಟ್ಟವನು ಅಂತ ಅದರ ಅರ್ಥವಾಗಿದೆ. ಅಂದ್ರೆ ಇಬ್ರೂ ಭಾಷೆಯಲ್ಲಿ ಮೋಶೆ ಅಂದ್ರೆ ಇದು ಮುಸ್ಲಿಮ್ಸ್ ಭಾಷೆಗೆ ಹೋಗ್ತದೆ. ಆದ್ರೆ ಕನ್ನಡದಲ್ಲಿ ಏನಪ್ಪಾ, ನೀರಿನಿಂದ ಎತ್ತಲ್ಪಟ್ಟವನು ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಲ್ಲಿ ಹೆಸರು ಮಾತ್ರ ಬೇರೆ, ಅರ್ಥವನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗ್ತದೆ. ಹಾಗೆ ಅಂತವರ ಪಾಪಗಳನ್ನು ದೇವ್ರು ಏನ್ ಮಾಡ್ತಾರೆ? ದೇವ್ರ ಲೆಕ್ಕಕ್ಕೆ ತರದೆ ಅದನ್ನ ಅಲ್ಲಿ ಕ್ಷಮಿಸ್ತಾರೆ. ಇದು ಯೆರೆಮೀಯ 31, 31ರಿಂದ 34, ಇಬ್ರಿಯ 8, 8ರಿಂದ 12ರವರೆಗೆ ಅಂತವರ ಪಾಪಗಳನ್ನು ನಾನು ಲೆಕ್ಕಕ್ಕೆ ತಂದುಕೊಳ್ಳುವುದಿಲ್ಲ ಅಂತ ಬರೆಯಲ್ಪಟ್ಟಿದೆ. ಇನ್ನು ಕೆಲವರನ್ನು ಪ್ರಾಪಂಚಿಕ ರೀತಿಯಿಂದ ಆರಿಸಿಕೊಳ್ತಾರೆ. ಅವರು ಹಿಂದೆ ಬಹಳ ತಪ್ಪು ಅನಾಚಾರ ಮಾಡಿ ಸಾಯುವ ಪರಿಸ್ಥಿತಿಗೂ ಬಂದಿರ್ತಾರೆ. ಆಗ ದೇವರು ಅವರ ಮೇಲೆ ದೃಷ್ಟಿ ಇಟ್ಟಿರುವುದಾದರೆ, ಪ್ರೀತಿ ಇಟ್ಟಿರುವುದಾದರೆ ಅಂಥವ್ರನ್ನ ಆರಿಸಿಕೊಂಡು ಪಾಪದಿಂದ ಬಿಡುಗಡೆ ಮಾಡಿ, ಅವರ ಮೂಲಕವೂ ಅವರ ಹಿರಿಯರ ಮೂಲಕ ಬಂದಂತಹ ಪಾಪಗಳನ್ನ ಬಿಡುಗಡೆ ಮಾಡಿ ಅವರನ್ನು ದೊಡ್ಡ ಸಾಕ್ಷಿಯನ್ನಾಗಿ ಮಾಡ್ತಾರೆ. ಅವರು ಮುಂದೆ ತಪ್ಪು ಕಾರ್ಯಕ್ಕೆ ಹೋಗುವುದಿಲ್ಲ, ಯಾವುದೇ ಲೋಕದ ವಿಷಯಕ್ಕೆ ಹೋಗುವುದಿಲ್ಲ. ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಹಣ ಅಂದ್ರೆ ಲೋಕದ ವಿಷಯಕ್ಕೆ ಹೋಗುವುದೇ ಇಲ್ಲ.
ಅಂಥವ್ರು ಇತರರ ಬೋಧನೆಗೂ ಕಿವಿ ಕೊಡುವುದಿಲ್ಲ. ದೇವರೇ ಅವರನ್ನು ಬೋಧಕರನ್ನಾಗಿ ಆರಿಸ್ತಾರೆ, ದೊಡ್ಡ ಸಾಕ್ಷಿಯನ್ನಾಗಿ ಆರಿಸ್ತಾರೆ. ಅವರ ಬಾಯಲ್ಲಿ ಸತ್ಯವೇ ಬರ್ತದೆ, ಖಂಡಿತ ಗದರಿಸ್ತಾರೆ, ಎಚ್ಚರಿಸ್ತಾರೆ. ಉದಾಹರಣೆಗೆ ಪೌಲರು ಕೂಡ ಗಲಾತ್ಯರಿಗೆ ಬರೆದ ಪತ್ರದಲ್ಲಿ ಹೇಳಿದರೆ, ನಾನು ಬೋಧನೆಗಾಗಿ ಯಾವ ಪ್ರವಾದಿಗಳ ಹತ್ರಲೂ ಜೆರುಸಲೇಮಿಗೆ ಹೋಗಲಿಲ್ಲ, ದೇವರೇ ನನ್ನನ್ನು ನಡೆಸಿದರು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾನು ಕೂಡ ಬೋಧನೆಗಾಗಿ ಯಾರ ಹತ್ರನೂ ಹೋಗಲಿಲ್ಲ. ಬಹಳ ಸಲ ಯಾವ ರೀತಿ ಓದಬೇಕು, ಮಾಡಬೇಕು, ಏನು ಮಾಡಬೇಕು ಅಂತ ದೇವರೇ ನನಗೆ ಬಹಳಷ್ಟು ಜ್ಞಾನವನ್ನು ಕೊಟ್ಟರು. ಒಂದೊಂದು ವಿಷಯಗಳು ಅರ್ಥವಾಗದ್ರೆ ಪ್ರಾರ್ಥನೆ ಮಾಡಿಕೊಂಡು ಇದ್ದಾಗಲೇ ನನಗೆ ಅದರ ಅರ್ಥ ಗೊತ್ತಾಗ್ತಿತ್ತು. ದೇವರೇ ನನ್ನನ್ನು ಮೊಟ್ಟ ಮೊದಲು ಏನು ಮಾಡಿದ್ರು, ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ರು. ನಾನು ಕೂಡ ಬೈಬಲ್ ಕಾಲೇಜಿಗೆ ಹೋಗಲಿಲ್ಲ, ಯಾವ ಬೋಧಕರ ಹತ್ರನೂ ಹೋಗಲಿಲ್ಲ, ಯಾರ ಹತ್ರನೂ ಹೇಳಿಸಿಕೊಳ್ಳಲಿಲ್ಲ. ದೇವರೇ ನನ್ನನ್ನು ನಡೆಸ್ತಾ ಬಂದಿದ್ದಾರೆ, ಈಗಲೇ ನಡೆಸುವವರು ಕೂಡ ಅವರೇ. ಅಂಥವರ ಪಾಪಗಳ ಮೇಲೆ ಕಾವಲಾಗಿರ್ತಾರೆ, ಅಂದ್ರೆ ಪಾಪಗಳಿಂದ ಬಿಡುಗಡೆ ಮಾಡಿ ಅವರನ್ನು ರಕ್ಷಿಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 17ನೇ ವಚನ 17ನೇ ವಚನ, ನನ್ನ ದ್ರೋಹವನ್ನು ಚೀಲದಲ್ಲಿ ಮುದ್ರಿಸಿ ನನ್ನ ದೋಷವನ್ನು ಭದ್ರವಾಗಿ ಕಟ್ಟಿದ್ದಿ. ನೋಡಿ, ಅಂಥವರ ದ್ರೋಹವನ್ನು ಏನ್ ಮಾಡ್ತಾರೆ, ದೇವರು ಸಂಪೂರ್ಣ ತೆಗೆದು ಹಾಕ್ಬಿಡ್ತಾರೆ. ಇನ್ನು ಪಾಪವು ಅವರ ಮೇಲೆ ಆಳ್ವಿಕೆ ನಡೆಸೋದು. ದೇವರಿಂದಲೇ ಪರಿಹಾರ, ದೇವರಿಂದಲೇ ಪಾಪದಿಂದ ಬಿಡುಗಡೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಚೆನ್ನಾಗಿ ನಾವು ಗೊತ್ತು ಮಾಡ್ಕೊಳ್ಬೇಕು. ಎಲ್ಲರೂ ವಿಶ್ವಾಸಿಗಳಲ್ಲ, ಎಲ್ಲರೂ ಇವತ್ತು ಸೇವಕರುಗಳಲ್ಲ, ಎಲ್ಲರೂ ದೇವಮಾನವರು ಅಲ್ಲ, ಯಾರು ಅಲ್ಲ. ಯಾರ ಸಾಕ್ಷಿಯನ್ನ ಕೇಳಿ ತಿಳ್ಕೊಳ್ಬೇಕು. ದೇವರು ಇವ್ರನ್ನ ಆರಿಸಿಕೊಂಡಿದ್ದಾರೆ, ದೇವರು ನಡೆಸ್ತಾ ಇದ್ದಾರೆ. ನಡೆ, ನುಡಿ, ಕ್ರಿಯೆ, ಕರ್ತವ್ಯ ಪ್ರತಿಯೊಂದನ್ನ ನೋಡಿಕೊಂಡು, ಅವರ ಜೀವನವನ್ನ ನೋಡಿಕೊಂಡು ಅರ್ಥ ಮಾಡಿಕೊಳ್ಳಬೇಕು. ಪಾಪದಿಂದ ಬಿಡುಗಡೆ ಮಾಡಿದ್ದಾರೆ ಅಂತ ಸಾಕ್ಷಿ ಕೇಳಿ ಆವಾಗಲೇ ಗೊತ್ತಾಗೋದು ಇವು ದೇವರಿಂದ ಆಯ್ಕೆಯಾದವರು ಅಂತ. ಹಾಗೆ ಅಂಥವರ ಪಾಪಗಳನ್ನು ಕೂಡ ದೇವರು ಏನ್ ಮಾಡ್ತಾರೆ ಅಂತೆ, ನಾವು ಇವತ್ತೊಂದು ಸಾಮಾನನ್ನ ಯಾವ ರೀತಿ ಆ ಚೀಲದಲ್ಲಿ ಹಾಕಿ ಕಟ್ಟಿಟ್ಟಿದೀವೋ, ಮುದ್ರಿಸಿಡ್ತಾರೋ, ಅದೇ ರೀತಿ ನಮ್ಮ ಪಾಪಗಳನ್ನು ಕೂಡ ದೇವರು ಬಂಧನದಲ್ಲಿ ಇಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 18ನೇ ವಚನ, ಆದರೆ ಪರ್ವತವು ಬಿದ್ದು ಕರಗಿ ಹೋಗುವುದು, ಬಂಡೆಯು ತನ್ನ ಸ್ಥಳದಿಂದ ಜರುಗುವುದು. ಈಗ ನೋಡಿ, ಒಂದು ದೊಡ್ಡ ಬಂಡೆ ಇರ್ತದೆ, ಅಲ್ಲ ಪರ್ವತ ಇರ್ತದೆ. ನಾವು ನೋಡ್ತೇವೆ ಈಗ ಚಂಡಮಾರುತ, ಸುನಾಮಿ, ಭೂಕಂಪ ಇವೆಲ್ಲ ಆದಾಗ ಎಂತೆಂಥ ಬಂಡೆಗಳು, ಎಂತೆಂಥ ಬೆಟ್ಟಗಳು ಜರಿದು ಹೋಗ್ತವೆ, ಆದರೆ ಅವು ಸರ್ವನಾಶವಾಗಿ ಹೋಗ್ತವೆ. ಅದೇ ರೀತಿ ನಮ್ಮ ಪಾಪಗಳನ್ನು ಕೂಡ ದೇವರು ಏನ್ ಮಾಡ್ತಾರೆ, ಆರಿಸಿಕೊಂಡಾಗ ಸರ್ವ ಪಾಪಗಳನ್ನ ಏನ್ ಮಾಡ್ತಾನೆ, ಪರ್ವತವು ಬಿದ್ದು ಕರಗಿ ಹೋದ ಹಾಗೆ ನಮ್ಮ ಪಾಪಗಳನ್ನು ಕೂಡ ದೇವರು ಸಂಪೂರ್ಣವಾಗಿ ನಾಶ ಮಾಡುವನಾಗಿದ್ದಾನೆ. ದೇವರಿಂದ ಆಯ್ಕೆಗೊಂಡವರದ್ದು ಮಾತ್ರ ಅದು ಈಗ ಹಿಂದೆ ಹೇಳಿದಾಗೆ ಅದನ್ನು ನಾವು ಪರೀಕ್ಷೆ ಮಾಡಿ ನೋಡಬೇಕಾಗಿದೆ. ಬಂಡೆಯು ತನ್ನ ಸ್ಥಳದಿಂದ ಜರುಗುವುದು, ನೀರು ಆದರೆ ಪರ್ವತವು ಬಿದ್ದು ಕರಗಿ ಹೋಗುವುದು, ಬಂಡೆಯು ತನ್ನ ಸ್ಥಳದಿಂದ ಜರುಗುವುದು. ದೇವರು ನಮಗೆ ಸ್ತೋತ್ರವಾಗಲಿ. ಈಗ ಉದಾಹರಣೆಗೆ ಒಂದು ಬಂಡೆ ಕಲ್ಲು ಇದ್ದಲ್ಲೇ ಇರ್ತದೆ, ಆದ್ರೆ ಬೆಟ್ಟ ಜರಿಯುವಾಗ ಕಲ್ಲು ಅಲ್ಲಿ ಇರ್ತದೆ, ಅಲ್ಲಿಂದ ಇನ್ನೊಂದು ಕಡೆಗೆ ಹೋಗ್ತದೆ. ಹಾಗೆ ನಮ್ಮ ಪಾಪಗಳನ್ನು ಕೂಡ ದೇವರು ಏನ್ ಮಾಡ್ತಾನೆ, ಜರುಗಿಸೋನಾಗಿದ್ದಾನೆ, ಕರಗಿಸೋನಾಗಿದ್ದಾನೆ. ಅದು ದೇವರಿಂದ ಆಯ್ಕೆಗೊಂಡಾಗ ಮಾತ್ರ. ಬೇರೆ ಎಷ್ಟೋ ಜನ ಇವತ್ತು ದೇವಮಾನವರು ನಾವಿಂಥವ್ರು ತಿಳ್ಕೊಂಡು ಬರ್ತಾರೆ, ಪ್ರಾಪಂಚಿಕ ವಿಷಯವನ್ನು ಬಿಡುವುದೇ ಇಲ್ಲ. ಇದು ಅಲ್ಲವೇ ಅಲ್ಲ. ಇದರಲ್ಲಿ ನಾವು ತಿಳ್ಕೊಳ್ಬೇಕು, ದೇವರಿಂದ ಆಯ್ಕೆಯಾದವರು ಯಾರು ಅಂತ. ನಮಗೆ ಸ್ತೋತ್ರ. ಅದನ್ನೇ ಯೋಬ ಹೇಳ್ತಾ ಇದ್ದಾನೆ. ನೀರು ಕಲ್ಲುಗಳನ್ನು ಸವಿಯುವುದು, ಜಲ ಪ್ರವಾಹಗಳು ಭೂಮಿಯ ಮಣ್ಣನ್ನು ಕೊಚ್ಚಿಕೊಂಡು ಹೋಗು. ನೀರು ಕಲ್ಲುಗಳನ್ನು ಸವಿಯುವುದು. ಈಗ ನೀರೊಳಗಡೆ ಒಂದು ಕಲ್ಲು ಇರ್ತದೆ, ಆ ನೀರು ಹೊಡೆದು ಏನಾಗ್ತದೆ, ಕಲ್ಲು ಸವಿದು ಹೋಗ್ತದಂತೆ. ಅದೇ ರೀತಿ ನಮ್ಮ ಪಾಪಗಳನ್ನ ದೇವರು ಏನ್ ಮಾಡ್ತಾನೆ, ದೇವರು ಆದುಕೊಂಡವರ ಪಾಪಗಳನ್ನು ಸವಿಸಿ ಬಿಡ್ತಾನೆ. ಅವರೇ ಸರಿಯಾದ ಸಾಕ್ಷಿ ನುಡಿಯುವಂಥದ್ದು. ಮತ್ತೆ ನಾನು ಬೈಬಲ್ ಕಾಲೇಜಿಗೆ ಹೋದೆ, ಅಲ್ಲಿ ಅಷ್ಟು ವರ್ಷ ಇದ್ದೆ, ಇಲ್ಲಿ PhD ಮಾಡಿದೆ, ಆ ಗುರು ಹತ್ರ ಆಶೀರ್ವಾದ ತಗೊಂಡೆ, ಇವರ ಕತ್ತೆ ನಾನು ತಲೆ ಮೇಲೆ ಕೈ ಇಟ್ಟುಕೊಂಡೆ, ನನಗೆ ಅವರು ಸರ್ಟಿಫಿಕೇಟ್ ಕೊಟ್ಟರು, ಇವರು ಸರ್ಟಿಫಿಕೇಟ್ ಕೊಟ್ಟರು ಅಲ್ಲ. ದೇವರಿಂದ ಸರ್ಟಿಫಿಕೇಟ್ ಅನ್ನು ಪಡೆದಿರಬೇಕು. ದೇವರಿಂದ ಆಯ್ಕೆಯಾದವರು ಯಾವುದೇ ಬೈಬಲ್ ಕಾಲೇಜಿಗೆ ಹೋಗಬೇಕಾಗಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಅವರನ್ನು ದೇವರೇ ನಡೆಸೋರಾಗಿದ್ದಾರೆ. ಉದಾಹರಣೆಗೆ 12 ಮಂದಿ ಶಿಷ್ಯರನ್ನು ದೇವರೇ ಕರಕೊಂಡು ತಿರುಗಾಡಿದರು ಜೊತೆಯಲ್ಲಿ. ಅದರಲ್ಲಿ ಯೂದ ಒಬ್ಬ ತಪ್ಪು ಮಾಡಿದ, ಅವನ ಪರಿಸ್ಥಿತಿ ಏನಾಯ್ತು, ಕಡೆಗೆ ನೇಣು ಹಾಕೊಂಡು ಸತ್ತ, ಹಗ್ಗ ತುಂಡಾಯ್ತು, ಕೆಳಗೆ ಬಿತ್ತು, ಹೊಟ್ಟೆ ಉಬ್ಬಿ ಹೊಡೆದು ಕರಳು ಹೊರಗೆ ಬಂದು ಸತ್ತು ಹೋದ.
ಹಾಗೆ ಇವತ್ತು ಏನ್ ಮಾಡ್ತಾರೆ, ಅದರಲ್ಲಿಯೂ ಕೂಡ ಕೆಲವರಿಗೆ ಈ ರೀತಿ ಮಾಡಿದಾಗ ಶಿಕ್ಷೆಯನ್ನು ಅನುಭವಿಸುವುದು. ಹಾಗೆ ಇವತ್ತು ಏನ್ ಮಾಡಬೇಕು, ದೇವರೇ 12 ಮಂದಿ ಶಿಷ್ಯರನ್ನ ಕರ್ಕೊಂಡು ತಿರುಗಾಡಿದರು. ಹಾಗೆ ಇವತ್ತು ನಿಜವಾಗಿ ದೇವರಿಂದ ಆಯ್ಕೆಗೊಂಡವರು ಸತ್ಯ ಸುವಾರ್ತೆ ಸಾರುವವರನ್ನು, ಸತ್ಯ ಬೋಧಕರನ್ನು ಮಾತ್ರ ಹಿಂಬಾಲಿಸ್ತಾರೆ, ಅಂಥವ್ರ ಜೊತೆಲಿ ಮಾತ್ರ ನಡೆಸ್ತಾರೆ. ಇಲ್ಲದಿದ್ರೆ ಖಂಡಿತವಾಗಿ ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಬಂಡೆಯು ತನ್ನ ಸ್ಥಳದಿಂದ ಜರುಗುವುದು. ಇವತ್ತು ಯಾವ ರೀತಿ ಬಂಡೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತದೋ ಹಾಗೆ ನಮ್ಮ ಅಂಥವರ ಪಾಪಗಳನ್ನು ಕೂಡ ದೇವರೇ ನೀಗಿಸಿ ಬಿಡ್ತಾನೆ. ಉದಾಹರಣೆಗೆ ಇವತ್ತು ನನ್ನ ಪಾಪಗಳನ್ನು ದೇವರೇ ವಹಿಸಿಕೊಳ್ಳದೆ ಹೋಗಿದ್ರೆ, ಇದನ್ನು ಬಹಳ ಸಲ ಹೇಳಿದ್ದೇನೆ, ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ ಇವತ್ತು ನಾನು 31 ವರ್ಷ ಆಗಬೇಕಿತ್ತು. ಆದರೆ ದೇವರೇ ನನ್ನನ್ನು ನಡೆಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನ ಅರಿಯೋದಕ್ಕಿಂತ ಮೊದಲೇ ನನಗೆ ತೊಂದರೆ ಮಾಡಿದವರು, ಹಿಂಸೆ ಕೊಟ್ಟವರು, ಅನೇಕರಿಗೆ ಬಹಳ ಶಿಕ್ಷೆ ಬಂದು ಹೋಗಿದೆ. ಆಮೇಲೆ ದೇವರ ದರ್ಶನವಾದ ಮೇಲೆ ಹೆಚ್ಚೆಚ್ಚು ದೇವರನ್ನೇ ತಿಳಿಪಡಿಸ್ತಾ ಬರುವಾಗ, ವಾಕ್ಯಗಳನ್ನ ಓದಿ ಗಮನದಲ್ಲಿಟ್ಟುಕೊಂಡಾಗ, ದೇವರು ದರ್ಶನ ಕೊಡಕ್ಕೆ ಮೊದಲೇ ದೇವರು ನನ್ನ ನಡೆಸ್ತಾ ಬಂದಿದ್ದಾರೆ. ಯಾರು ಹಿಂಸೆ ಕೊಟ್ಟರೋ ಮಾಡಿದ್ರೋ ಬಹಳ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಈಗಲೂ ಕೂಡ ಅದನ್ನು ನಾನು ನೆನೆಸಿಕೊಳ್ಳವನಾಗಿದ್ದೇನೆ. ಹಾಗೆ ದೇವರು ಮೊಟ್ಟ ಮೊದಲು ಯಾರನ್ನು ಆರಿಸಿಕೊಳ್ತಾರೆ ಅವರ ಪಾಪಗಳನ್ನು ನೀಗಿಸುವವನಾಗಿದ್ದಾರೆ. ಇವತ್ತು ನನ್ನ ಪಾಪಗಳು ನೀಗದೆ ಹೋಗಿದ್ರೆ ಇವತ್ತು ನಾನು ದೇವರ ಸಾಕ್ಷಿಯಾಗಿ ಜೀವಿಸಲು ಸಾಧ್ಯವಿಲ್ಲ. ಹಾಗೆ ನೋಡಿ, ಅಲ್ಲಿ ಏನಾಯ್ತು, ಪರ್ವತ ಬಿದ್ದು ಕರಗಿ ಹೋಗುವುದು, ಬಂಡೆಯು ತನ್ನ ಸ್ಥಳದಿಂದ ಜರುಗುವುದು, ನೀರು ಕಲ್ಲುಗಳನ್ನು ಸವಿಯುವುದು, ಹಲ್ಲೆಲೂಯಾ. ಹಾಗೆ 19ನೇ ವಚನ, ನೀರು ಕಲ್ಲುಗಳನ್ನು ಸವಿಯುವುದು, ಜಲಪ್ರವಾಹಗಳು ಭೂಮಿಯ ಮಣ್ಣನ್ನು ಕೊಚ್ಚಿಕೊಂಡು ಹೋಗುವು. ನೋಡಿ, ಯಾವ ರೀತಿ ನೀರು ಕಲ್ಲನ್ನು ಸವಿಸ್ತದೋ ಹಾಗೆ ಅಂಥವರ ಪಾಪಗಳನ್ನು ಕೂಡ ದೇವರು ಸವಿಸುವವನಾಗಿದ್ದಾನೆ. ಇದರಲ್ಲಿ ತಿಳ್ಕೊಳ್ಬೇಕು ಸಾಕ್ಷಿಯಲ್ಲಿ. ಈ ಜಲಪ್ರವಾಹಗಳು ಭೂಮಿಯ ಮಣ್ಣನ್ನು ಕೊಚ್ಚಿಕೊಂಡು ಹೋಗು. ಈಗ ಜಲಪ್ರವಾಹಗಳು ಬಂದಾಗ ಏನಾಗ್ತದೆ, ಮಣ್ಣನ್ನ ಒಂದು ಕಡೆಯಿಂದ ಕೊಚ್ಚಿಕೊಂಡು ಹೋಗಿ ಎಲ್ಲೆಲ್ಲೋ ಸೇರಿ ಬಿಡ್ತದೆ. ಅದು ಎಲ್ಲಿಗೆ ಹೋಗ್ತದೆ ಅಂತ ಅದನ್ನು ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ. ಹಾಗೆ ಜಲಪ್ರವಾಹಗಳು ಬಂದು ಇವತ್ತು ಮಣ್ಣನ್ನು ಕೊಚ್ಚಿಕೊಂಡು ಹೋದಾಗೆ ದೇವರು ಆದುಕೊಂಡವರ ಪಾಪಗಳು ಎಂಥ ಕಠಿಣ ಇರಲಿ, ಹೇಗೆ ಇರಲಿ, ಯಾವಾಗ ಬಿಡುಗಡೆ ಮಾಡಬೇಕೋ ಪಾಪದಿಂದ ಆ ದಿವಸಕ್ಕೆ ಬಿಡುಗಡೆ ಮಾಡಿ ಸಾಕ್ಷಿಯನ್ನಾಗಿ ಮಾರ್ಪಡಿಸ್ತಾರೆ. ಅವರು ಎಂದಿಗೂ ಮತ್ತೆ ದೇವರನ್ನು ಬಿಟ್ಟು ಹೋಗುವುದಿಲ್ಲ, ಪ್ರಾಪಂಚಿಕ ವಿಷಯಕ್ಕೆ ಸೇರುವುದಿಲ್ಲ. ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ದೇವರೊಂದಿಗೆ ಜೀವಿಸ್ತಾರೆ. ಅವರ ಬಾಯಲ್ಲಿ ದೇವರ ಮಾತೆ ಬರ್ತದೆ. ಖಂಡಿತ ಗದರಿಸ್ತಾರೆ, ಎಚ್ಚರಿಸ್ತಾರೆ. ಈಗ ಯೋಬನ ವಿರೋಧಿಗಳಿಗೆ ಉತ್ತರ ಕೊಟ್ಟ ಹಾಗೆ ಅವರು ಕೂಡ ಉತ್ತರ ಕೊಡುವವರಾಗಿದ್ದಾರೆ. ಹೀಗೆ ಮನುಷ್ಯರ ನಿರೀಕ್ಷೆಯನ್ನು ಹಾಳು ಮಾಡುವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ನೋಡಿ, ಈಗ ನಾವು ಇಲ್ಲಿವರೆಗೆ ತಿಳ್ಕೊಂಡ ವಿಷಯದಲ್ಲಿ ಹಾಗೆ ಮನುಷ್ಯರ ನಿರೀಕ್ಷೆ, ನಾನು ಅಷ್ಟು ಸಂಪಾದನೆ ಮಾಡಬೇಕು, ಇಷ್ಟು ಸಂಪಾದನೆ ಮಾಡಬೇಕು, ಅಂತ ಮನೆ ಕಟ್ಟಬೇಕು, ಇಂಥ ಗಾಡಿ ತಗೊಳ್ಬೇಕು, ಹಾಗಿರಬೇಕು, ನನ್ನ ಮಕ್ಕಳನ್ನು ಅಷ್ಟು ಓದಿಸ್ಬೇಕು, ಇಷ್ಟು ಓದಿಸಬೇಕು, ಅಥವಾ ಹೊರದೇಶಕ್ಕೆ ಕಳಿಸ್ಬೇಕು, ಅವರಿಗೆ ಇಂತಿಂಥ ಉದ್ಯೋಗ, ಇಷ್ಟು ಸಂಪಾದನೆ ಮಾಡಬೇಕು, ಆಮೇಲೆ ದೊಡ್ಡ ದೊಡ್ಡ ಮನೆಗಳನ್ನು ನಾನು ಕಟ್ಟಬೇಕು, ನಾನು ಎಲ್ಲರ ಹಾಗೆ ಅಲ್ಲ, ಅಥವಾ ನಾವು ಈ ರೀತಿಯಲ್ಲಿ ಬೆಳ್ಳಿ ಬಂಗಾರವನ್ನು ಮಾಡ್ಕೊಳ್ಬೇಕು, ಇನ್ನಿಷ್ಟು ಎಕರೆ ಜಾಗ ಮಾಡಬೇಕು, ಇಂಥದ್ದಲ್ಲಿ ಹೋಗ್ಬೇಕು, ಇಂಥ ವ್ಯಾಪಾರ ಮಾಡಬೇಕು ಅಂತ ಹೇಳಿ ಬಹಳ ಏನ್ ಮಾಡ್ತಾರೆ, ನಿರೀಕ್ಷೆ ಮಾಡ್ತಾರೆ. ಆದ್ರೆ ದೇವರು ಅಂಥವರ ನಿರೀಕ್ಷೆಗಳನ್ನ ಹಾಳು ಮಾಡ್ತಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಆದ್ರೆ ಏನ್ ಮಾಡ್ತಾರೆ, ದೇವರಿಂದ ಆದುಕೊಂಡವ್ರನ್ನ ದೇವರೇ ನಡೆಸ್ತಾರೆ. ಇತರರು ಯಾವ ನಿರೀಕ್ಷೆ ಇಡ್ತಾರೆ ಅದುವೇ ಇವತ್ತು ಭಂಗವಾಗುವಂಥದ್ದು. ಈಗ ನೋಡಿ, ಒಬ್ಬೊಬ್ರು ಮನೆ ಕಟ್ಟಲಿಕ್ಕೋಸ್ಕರ ದೊಡ್ಡ ಮನೆ ಕಟ್ಟಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಕೈಯಲ್ಲಿ ದುಡ್ಡು ಸಾಲದಿಲ್ಲ ಅಂತೇಳಿ ಬ್ಯಾಂಕಲ್ಲಿ ಅಲ್ಲಿ ಇಲ್ಲಿಯೂ ಸಾಲ ಮಾಡ್ತಾರೆ ಬೇಕಾದಷ್ಟು. ಕಡೆಗೆ ಅದರ ಅಸಲು ಬಡ್ಡಿ ಕಟ್ಟಕ್ ಆಗೋದಿಲ್ಲ. ಕಡೆಗೆ 1 ನೋಟಿಸು, 2 ನೋಟಿಸು, 3ನೇ ನೋಟಿಸು ಇಲ್ಲ, ಆಮೇಲೆ ಹರಾಜು ಹಾಕಿ ಹೋಗ್ತದೆ. ಅದೇ ರೀತಿ ಬೆಳ್ಳಿ ಬಂಗಾರಗಳನ್ನ ಮಾಡ್ತಾರೆ ತಗೊಂಡೋಗಿ ಅಡ ಇಡ್ತಾರೆ. ಅದನ್ನ ಬಿಡ್ಸಕ್ಕಾಗದೆ ಅದು ಕೂಡ ಏನಾಗ್ತದೆ, ಹರಾಜಾಗಿ ಹೋಗ್ತದೆ. ಇನ್ನು ಕೆಲವರನ್ನ ಅಲ್ಲಿ ಇಲ್ಲಿ ಸಾಲ ಮಾಡಿ, ಬ್ಯಾಂಕ್ಗಳಲ್ಲಿ ಕೂಡ ಸಾಲ ಮಾಡಿ ಮಕ್ಕಳನ್ನ ಓದಿಸೋರಾಗಿದ್ದಾರೆ. ನಾನು ಅಷ್ಟು ಓದಿಸ್ಬೇಕು, ಆ ಡಿಗ್ರಿ ಮಾಡಬೇಕು, ಈ ಡಿಗ್ರಿ ಮಾಡಬೇಕು, ಅಲ್ಲಿ ಕಳಿಸ್ಬೇಕು, ಇಲ್ಲಿ ಕಳಿಸ್ಬೇಕು, ಇಷ್ಟು ಸಂಪಾದನೆ ಆಗ್ಬೇಕು ಅಂತ ಹೇಳಿ ಒಂದು ವೇಳೆ ಮಕ್ಕಳದಲ್ಲೂ ಓದೋದ್ರಲ್ಲಿ ಕೂಡ ಎಡವಿ ಬೀಳ್ಬೋದು. ಓದಿದ್ರು ಕೂಡ ಖಂಡಿತವಾಗಿ ಯೋಚನೆ ಮಾಡಿದ ಹಾಗೆ ಉದ್ಯೋಗ ಸಿಕ್ಕುವುದಿಲ್ಲ. ಲಾಸ್ಟಿಗೆ ಒಂದು ಸಣ್ಣ ಕೆಲಸಕ್ಕಾಗಿ ಎಲ್ಲೆಲ್ಲಿ ಹೋಗಿ ಸೇರಿಸಿಕೊಳ್ಬೇಕಾಗ್ತದೆ. ಅಂದ್ರೆ ಆ ಓದೋದು ಮಾತ್ರ ದೇವರ ಚಿತ್ತವಾಗಿದೆ ಹೊರತು ಕೆಲಸ ದೇವರ ಚಿತ್ತವಲ್ಲ. ಅದಕ್ಕೆ ಮನುಷ್ಯರ ನಿರೀಕ್ಷೆ ಯಾವಾಗಲೂ ಅಲ್ಲಿ ಮುದ್ರಣವಿರೋದು ಬಹಳ ಕಷ್ಟ. ದೇವರ ಯೋಜನೆ
ಪ್ರತಿಯೊಂದು ಮನುಷ್ಯನ ಜೀವಿತದಲ್ಲಿ ಕೂಡ ನಡೆಯುವಂಥದ್ದು. ಆದರೆ ದೇವರನ್ನು ಅರಿಯದವರಿಗೆ ಈ ವಿಷಯ ಗೊತ್ತಿಲ್ಲ. ಯಾಕಪ್ಪ ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಾರೆ. ಸರಿಯಾಗಿ ದೇವರನ್ನು ಅರಿತವರಿಗಾದರೆ ದೇವರ ಚಿತ್ತವನ್ನು ಅರಿತು ಅವರು ಮುಂದೆ ಹೋಗ್ತಾರೆ. ದೇವರು ಆದುಕೊಂಡವರ ಮುಖಾಂತರ ಸರಿಯಾದ ಜ್ಞಾನವನ್ನ ತೋರಿಸಿಕೊಡುತ್ತಾರೆ. ಆಗ ಅದನ್ನು ಕೇಳುವುದು ಬಹಳ ಉತ್ತಮ. ಹಾಗೆ ಮನುಷ್ಯರ ನಿರೀಕ್ಷೆ ಯಾವಾಗಲೂ ಕೈಗೂಡುವುದಿಲ್ಲ. ಒಂದು ವೇಳೆ ದೇವರ ಮಾತನ್ನು ತಿಳಿಸಿದಾಗ ಅವರು ಅದನ್ನು ಕೈಗೂಡದೆ ಅವರ ಸ್ವಂತ ಮನಸ್ಸಿನಿಂದ ಹೋದರೆ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಬೇಕಾಗ್ತದೆ, ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಅವರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 20ನೇ ವಚನ, ನೀನು ಅವನಿಗೆ ಶಾಶ್ವತವಾದ ಅಪಜಯವನ್ನು ಉಂಟು ಮಾಡಿದ್ದರಿಂದ ಅವನು ಹೋಗಿ ಬಿಡುವನು. ನೋಡಿ ಏನ್ ಮಾಡ್ತಾರೆ ಅಂತವರಿಗೆ, ದೇವರ ಮಾತನ್ನು ಕೇಳದೆ ಹೋದ್ರೆ ಶಾಶ್ವತವಾದ ಅಪಮಾನ. ಅವರ ಜೀವಮಾನ ಕಾಲವಿಡೀ ಎಷ್ಟು ಏನೇ ಮಾಡಿದ್ರು, ಏನೇ ಬಡ್ಕೊಂಡ್ರು, ಏನೇ ಬಾಯಿ ಬಡಿದ್ರು ಕೂಡ ಅವರ ಯಾವುದೇ ಕೆಲಸ ಕಾರ್ಯಗಳು ನೆರವೇರುವುದಿಲ್ಲ. ಬದಲಾಗಿ ಕಷ್ಟ, ಸಂಕಟ, ದುಃಖ, ಇನ್ನೊಬ್ಬರಿಂದ ಅಪಮಾನವನ್ನ ಹೊಂದಬೇಕಾಗ್ತದೆ. ಇದು ಕೂಡ ನಡೆದು ಹೋಗಿದೆ, ಇವತ್ತು ಕೂಡ ನಡೆಯುತ್ತಲೇ ಇದೆ. ಇದನ್ನು ಅಕ್ಕಪಕ್ಕದಲ್ಲಾಗಲಿ ನಮ್ಮ ಬಂಧುಗಳಲ್ಲಾಗಲಿ ಇದನ್ನು ಕಂಡು ಹಿಡಿದುಕೊಳ್ಳಬಹುದು. ನೀನು ಅವನ ಮುಖವನ್ನು ಮಾರ್ಪಡಿಸಿ ಅವನನ್ನು ತೊಲಗಿಸಿ ಬಿಡುವಿ. ನೋಡಿ ಅಂಥವರಿಂದ ದೇವರು ಏನ್ ಮಾಡ್ತಾರೆ, ಅವರ ಒಂದು ಮುಖವನ್ನು ಕೂಡ ಅವರಿಂದ ದೇವರ ಮುಖವನ್ನು ಅಂದ್ರೆ ದೇವರ ಕಡೆಗೆ ಜ್ಞಾನ ಕೂಡ ಇರುವುದಿಲ್ಲ, ದೇವರ ಮಾತನ್ನ ಕೇಳುವುದಿಲ್ಲ. ಅವನ ಮುಖವನ್ನು ಮಾರ್ಪಡಿಸಿ ಅವನನ್ನು ತೊಲಗಿಸಿ ಬಿಡುವಿ. ಖಂಡಿತವಾಗಿ ಅವರ ಮುಖವನ್ನು ಬೇರೆ ಕಡೆಗೆ ತಿರುಗಿಸ್ತಾನೆ ಅಂದ್ರೆ ದೇವರ ಕಡೆಗೆ ಬರಕ್ಕೆ ಬಿಡುವುದೇ ಇಲ್ಲ. ಅವರ ಹೃದಯವನ್ನು ದೇವರೇ ಕಠಿಣ ಮಾಡ್ತಾನೆ. ಪ್ರಾಪಂಚಿಕದ ಕಡೆಗೆ ಹೋಗ್ತಾರೆ, ದುಷ್ಟರ ಕೈಗೆ ಹೋಗ್ತಾರೆ, ಕೆಟ್ಟ ಜನರ ಒಟ್ಟಿನಲ್ಲಿ ದುಷ್ಟರ ಕೈಗೆ ಹೋಗಿ ಸಿಕ್ಕಾಕೊಳ್ತಾರೆ. ಅವರು ಆ ರೀತಿ ಮಾಡ್ತಾರೆ, ದೇವರಿಂದ ದೂರ ತೊಲಗಿಸಿ ಬಿಡ್ತಾರೆ. ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು, ಅಯ್ಯೋ ಅಯ್ಯೋ, ಆಸ್ಪತ್ರೆ ಆಸ್ಪತ್ರೆ ಆಸ್ಪತ್ರೆ, ನಷ್ಟ ನಷ್ಟ ನಷ್ಟ. ಇದು ದೇವರು ತಿಳಿಯಪಡಿಸಿದಾಗ ಮಾತನ್ನ ಕೇಳದೆ ಹೋದ್ರೆ ಈ ರೀತಿ ಬರ್ತದೆ ಅಂತ ಇದರ ಅರ್ಥ. ಯೋಬನು ಕೂಡ ತಿಳಿಸಿದ ಯಾರಿಗೆ, ಅವನ ವಿರೋಧಿಗಳಿಗೆ ತಿಳಿಸ್ತಾ ಇದ್ದಾನೆ. ಇದು ನಮ್ಮ ಜೀವಿತ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರ. 21ನೇ ವಚನ, ಅವನ ಮಕ್ಕಳು ಘನತೆಯನ್ನು ಹೊಂದುವುದು ಅವನಿಗೆ ತಿಳಿಯುವುದಿಲ್ಲ. ನೋಡಿ, ಒಂದು ವೇಳೆ ತಂದೆಯಂದಿರು ಈ ರೀತಿ ಮಾಡಿದ್ರೆ, ದೇವರಿಂದ ದೂರ ಹೋದ್ರೆ, ಕಷ್ಟ ಸಂಕಟ ಶಿಕ್ಷೆಯನ್ನು ಅನುಭವಿಸಿದ್ರೆ, ಒಂದು ವೇಳೆ ದೇವರವರ ಮಕ್ಕಳನ್ನು ಆಶೀರ್ವಾದ ಮಾಡಬಹುದು. ಇದು ಉದಾಹರಣೆಗೆ ನನ್ನ ಜೀವಿತದಲ್ಲಿ ಕೂಡ ನನ್ನ ಇಡೀ ಕುಟುಂಬವೇ ದೊಡ್ಡ ಒಂದು ಕುಟುಂಬ. ಯಾರು ದೇವರನ್ನು ಅರಿತುಕೊಂಡಿಲ್ಲ, ಯಾರಿಗೂ ಕರೆದಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದರೆ ದೇವರು ನನ್ನ ಅಪ್ಪ, ನಾನು ಹಿಂದೆ ಕೂಡ ಹೇಳಿದ್ದೇನೆ, ನನ್ನ ಅಜ್ಜನಿಂದ ನನ್ನ ಅಪ್ಪನಿಗೆ ಬಂತು. ಬಹಳ ಒಂದು ಕಠಿಣ ಮನುಷ್ಯರು, ಬಹಳ ಒಂದು ದುಷ್ಟರು ಆಗಿದ್ರು ಅಂತ ಹೇಳುವಂಥದ್ದು ಗೊತ್ತಿದೆ. ಅದ್ರಲ್ಲಿ ಏನಾಯ್ತು, ನನ್ನ ಮಾತ್ರ ದೇವರು ಆರಿಸಿಕೊಂಡರು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೆಲವರು ತಂದೆ ತಾಯಿಗಳು ಈ ರೀತಿ ಅವಮಾನ ಮಾಡಿದ್ರು, ದೇವ್ರನ್ನು ತಿಳಿದು ತಪ್ಪು ಮಾಡಿದ್ರು, ತಿಳಿಯದೆ ತಪ್ಪು ಮಾಡಿದ್ರು ಕೂಡ ಖಂಡಿತವಾಗಿ ತಿಳಿಸ್ತಾರೆ. ಅವರು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಅಲ್ಲಿ ತಂದೆಗಳು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ, ತಾಯಿ ಕೂಡ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಆದರೆ ಅವರಲ್ಲಿ ಮಕ್ಕಳನ್ನು ಅಂದ್ರೆ ಎಲ್ಲಾ ಮಕ್ಕಳನ್ನು ಕೂಡ ಅಲ್ಲ, ಕೆಲವರನ್ನು ಬೇಕಾದವರನ್ನು ಮಾತ್ರ ದೇವರು ಆರಿಸಿಕೊಳ್ಳುತ್ತಾರೆ. ಈಗ ಉದಾಹರಣೆಗೆ ಯೇಸುಸ್ವಾಮಿಯ ಈ ಭೂಲೋಕದ ತಂದೆ ತಾಯಿ ಯಾರು, ಜೋಸೆಫ್ ಮತ್ತು ಮರಿಯ ಬೇರೆ ಮಕ್ಕಳಿದ್ರು ಎಂಬುದಾಗಿ ನಮಗೆ ಬೈಬಲ್ ತಿಳಿಸಲ್ಪಡ್ತದೆ. ಅದರಲ್ಲಿ ಯೇಸುಸ್ವಾಮಿಯನ್ನು ಮಾತ್ರ ಒಬ್ಬರನ್ನೇ ಆರಿಸಿಕೊಂಡರು, ಪ್ರಥಮ ಮಗನನ್ನ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇಸಾಕನ ಮಗ ಯಾರು, ಯಾಕೋಬ ಮತ್ತು ಏಸಾವ, ಅಲ್ಲಿ ಯಾಕೋಬನನ್ನು ತಳ್ಳಿಬಿಟ್ರು, ಏಸಾವನನ್ನು ಮಾತ್ರ ಆರಿಸಿಕೊಂಡರು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನನ್ನ ಕುಟುಂಬದಲ್ಲಿ ನನಗೆ ಗೊತ್ತಿದ್ದ ಹಾಗೆ ನನ್ನ ಮಾತ್ರ ಆರಿಸಿಕೊಂಡಿದ್ದಾರೆ. ಆದರೆ ಈಗ ಕೆಲವೇ ವರ್ಷಗಳಿಂದ ಯಾರನ್ನಾದ್ರೂ ದೇವರು ಕರೆದಿದ್ದಾರೆ ಎಂಬುದು ಗೊತ್ತಿಲ್ಲ. ಹಾಗೆ ಇವತ್ತು ಒಂದೊಂದು ಕಡೆಗೆ ನೋಡ್ತೇವೆ, ತಂದೆ ತಾಯಿ ಏನಾಗ್ತದೆ, ಅವರು ವಿರೋಧವಾಗಿರ್ತಾರೆ. ಅವರು ಆದ್ರೆ ಒಂದೊಂದು ಮಕ್ಕಳನ್ನ ದೇವರು ಆರಿಸಿಕೊಳ್ತಾರೆ. ಅವರು ಹುಡುಗರಾಗ್ಲಿ ಹುಡುಗಿಯರಾಗ್ಲಿ ಅಥವಾ ಪ್ರಾಯಕ್ಕೆ ಬಂದ ಗಂಡಸರೇ ಆಗ್ಲಿ ಸ್ತ್ರೀಯರೇ ಆಗ್ಲಿ ಬೇಕಾದಾಗೆ ಅವರನ್ನ ಆರಿಸಿಕೊಳ್ತಾರೆ. ಅದು ದೇವರ ಇಚ್ಛೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಅವರಿಗೆ ಗೊತ್ತಿರುವುದಿಲ್ಲ. ಅವರು ಕುಂದಿ ಹೋಗುವಾಗಲೂ ಅವರ ಸ್ಥಿತಿಯು ಅವರಿಗೆ ಗೋಚರವಾಗುವುದಿಲ್ಲ. ಎಷ್ಟೇ ಹೇಳಿದ್ರು ಅಹಂಕಾರ, ಹಠ, ಗೌರವ ಅವರು ಬಿಡೋದಿಲ್ಲ. ನಾನು ಮಾಡಿದ್ದೆ ಸರಿ, ಇವನು ಏನು ಹೇಳ್ತಾನೆ, ನನಗೆ ಎಲ್ಲವೂ ಗೊತ್ತಿದೆ, ನನಗೆ ಹೇಳ್ಬೇಕಾಗಿದ್ದಲ್ಲ ಅಂತೇಳಿ ಅವರು ಕುಂದಿ ಹೋಗಿ 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 ಇವತ್ತು ಉದಾಹರಣೆಗೆ ನಾವೊಂದು ಅಡಿಗೆ ಮಾಡೋ ಒಂದು ಪಾತ್ರೆಯಲ್ಲಿ ನೀರು ಇಟ್ಟರೆ ಅದು ಕುದ್ದು 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 ಸಂಪೂರ್ಣ ಯಾವ ರೀತಿ ಆವಿಯಾಗಿ ಹೋಗ್ತದೋ ಆ ರೀತಿ ಅವರ ಉಸಿರು ನಿಲ್ಲುವವರೆಗೆ ಸರ್ವನಾಶ ಅಂತ ಶಿಕ್ಷೆ
ಶಿಕ್ಷೆ ಬಂದರೂ ಕೂಡ ಅವ್ರಿಗೆ ಏನಾಗ್ತದೆ, ಅದು ಗೋಚರವಾಗುವುದಿಲ್ಲ. ಅವರ ಕಾರ್ಯವನ್ನೇ ಮಾಡ್ತಾಳೆ ಇರ್ತಾರೆ. ಇದು ದೇವರನ್ನು ಅರಿತುಕೊಂಡವರು ಇವತ್ತು ಯಾವ ಧರ್ಮವಾಗಲಿ, ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಂ ಆಗಲಿ, ಜೈನ ಆಗಲಿ, ಬುದ್ಧಿಸ್ಟ್ ಆಗಲಿ, ಸಿಖ್ಖರಾಗಲಿ, ಯಾರೇ ಆಗಲಿ, ದೇವರೆಲ್ಲ ಒಬ್ಬರೇ. ಅವರವರಿಗೆ ಅವರವರ ಧರ್ಮದಲ್ಲಿ ತಿಳಿಸಿದಾಗಲೂ ಕೂಡ ಗರ್ವ ಅಹಂಕಾರದ ಹಠ ಮಾರಿತನ ಹೊರಗಡೆ ಬರುವುದಿಲ್ಲ, ಚೆನ್ನಾಗಿ ತಿಳಿದ್ರೂ ಕೂಡ. ಕಾರಣ ಅವರ ಹಠ ಅಹಂಕಾರ ಗರ್ವವೇ ಅದಕ್ಕೆ ಕಾರಣ. ಅದಕ್ಕೆ ಹೇಳಿದ್ದು, ಅವರು ಕುಂದಿ ಹೋಗುವಗಳು ಅವರ ಸ್ಥಿತಿ ಅವರಿಗೆ ಗೋಚರವಾಗುವುದಿಲ್ಲ. ಲಾಸ್ಟ್ವರೆಗೆ ಕೂಡ ತಿಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗಿ ಅವರಿಗೆ ನರಕವೆಂಬ ತೀರ್ಪು ಆಗಿದೆ. ಇದನ್ನು ಕೂಡ ನಾವು ಅನೇಕರಲ್ಲಿ ನೋಡಿಕೊಳ್ಳಬೇಕು. ಎಷ್ಟು ಹೇಳಿದ್ರು ಮಾತು ಕೇಳೋದಿಲ್ಲ. ಅವರ ಒಂದು ಪರಿಸ್ಥಿತಿ, ಹಳೆ ಜೀವನವನ್ನು ಅವರು ಬಿಡುವುದೇ ಇಲ್ಲ. ಆಗ ಬಹಳ ಶಿಕ್ಷೆಗೆ ಒಳಗಾಗಿದ್ದಾರೆ ಅಂತ ಇದರ ಅರ್ಥ. ಅಂಥವರಿಗೆ ಮತ್ತೆ ನಾವು ಹೇಳಕ್ಕೆ ಹೋಗಲೇಬಾರದು. ಅದಕ್ಕೆ ಜ್ಞಾನೋಕ್ತಿ ಗ್ರಂಥದಲ್ಲಿ ಜ್ಞಾನಿ ಸೊಲೊಮೋನನ ಮುಖಾಂತರ ದೇವರು ತಿಳಿಸಿದರೆ, ದುಷ್ಟರನ್ನ ಎದುರಿಸಬೇಡ್ರಪ್ಪ, ಅವರು ನಿಮ್ಮ ಮೇಲೆ ಬಂದರು. ಇನ್ನೊಂದು ಕಡೆಗೆ ಸ್ವಾಮಿ ಹೇಳಿದ್ದಾರೆ, ಮುತ್ತುಗಳನ್ನು ಹಂದಿಗಳ ಮುಂದೆಯೂ ನಾಯಿಗಳ ಮುಂದೆಯೂ ಚೆಲ್ಲಬೇಡಿರಿ. ಹಂದಿಗಳು ತುಣಿದು ನಾಶ ಮಾಡುವವು, ನಾಯಿಗಳು ಕಚ್ಚಿ ಸೀಲಿ ಬಿಟ್ಟವು ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದರ ಒಂದು ವಿಚಾರಗಳು, ಹಾಗೆ ಕೀರ್ತನೆ ಒಂದನ್ನು ಕೂಡ ನೋಡುವಾಗ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಹಗಲು ಇರುಳು ಯೆಹೋವನೆಂದರೆ ಪರಮಾತ್ಮನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವರು, ತಿಳ್ಕೊಳ್ಳೋರು ಅವರು ಎಷ್ಟೋ ಧನ್ಯರು. ನದಿ ಬದಿಯಲ್ಲಿ ಬೆಳೆದಿಯ ಮರದಾಗಿ, ಅಂದರೆ ಹೊಳೆಯ ಬದಿಯಲ್ಲಿ ಬೆಳೆದಿದ್ದ ಮರಗಳು ಬೇಸಿಗೆ ಕಾಲದಲ್ಲಿ ಕೂಡ ತಂಪಾಗಿ ನೀರನ್ನ ಹೀರಿಕೊಂಡು ಎಲೆ ಹಸಿರಾಗಿ ಇರ್ತದೆ, ಇತರರಿಗೆ ಫಲ ಕೊಡುತ್ತದೆ. ಹಾಗೆ ದೇವರಿಂದ ಆಯ್ಕೆಯಾದವರು, ದೇವರ ಮಾತನ್ನು ಕೇಳಿದವರು, ದೇವರು ಯಾರನ್ನು ಆರಿಸಿಕೊಳ್ತಾರೋ ಈ ರೀತಿಯಲ್ಲಿ ಇರ್ತಾರೆ. ಈ ಗರ್ವಾಹಂಕಾರದಲ್ಲಿ ನಡೆಯುವರು. ಬೆಟ್ಟದ ಮೇಲಿನ ಮರದಲ್ಲಿ ಬೇಸಿಗೆಯಲ್ಲಿ ಏನಾಗ್ತದೆ, ಒಂದು ಎಲೆ ಕೂಡ ಇರುವುದಿಲ್ಲ, ಅದಕ್ಕೆ ನೀರು ಇರೋದಿಲ್ಲ, ಅಂದರೆ ದೇವರ ಆಶೀರ್ವಾದ ಇರುವುದಿಲ್ಲ. ಕೊನೆಗೆ ಒಂದು ವೇಳೆ ಬದುಕಬಹುದು, ಮಳೆ ಬೀಳುವಾಗ ಚಿಗುರ್ಬೋದು, ಇಲ್ಲದ್ರೆ ಅದು ಸತ್ತೇ ಹೋಗ್ತದೆ. ಅದೇ ರೀತಿ ದುಷ್ಟರ ಕೆಲಸವು ದೇವರ ಮಾತುಗಳನ್ನು ಕೇಳದ ಕಥೆ ಕೂಡ ಇದ್ವಿ. ಅದಕ್ಕೆ ಹೇಳಿದವರು ಕುಂದಿ ಹೋಗುವಾಗಲೂ ಅವರ ಸ್ಥಿತಿ ಅವರಿಗೆ ಗೋಚರವಾಗುವುದಿಲ್ಲ. ಅಂಥವ್ರನ್ನ ಬಿಟ್ಟೇ ಬಿಡಬೇಕು. ಅವರು ಸ್ವಂತದವರಾಗಲಿ ಇತರರಾಗಲಿ ಯಾರೇ ಆಗಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 22ನೇ ವಚನ, ಆದರೂ ಅವನ ಮಾಂಸವು ನೋಯುವುದು, ಅವನ ಆತ್ಮವು ಪ್ರಲಾಪಿಸುವುದು. ನೋಡಿ, ಅವನ ಗರ್ವ ಅಹಂಕಾರಗಳಿಂದ ಏನಾಗ್ತವ್ರ ಅಂತಂತವರ ಶರೀರದಲ್ಲಿ, ಅಯ್ಯೋ ಆ ಕಾಯಿಲೆ, ಈ ಕಾಯಿಲೆ, ಆ ಶಿಕ್ಷೆ, ಈ ಶಿಕ್ಷೆ, ಅಲ್ಲಿ ನೋವು, ಇಲ್ಲಿ ನೋವು, ಹಾಗಾಯ್ತಲ್ಲ ಅಂತ ಅವ್ರ ಮಾಂಸಕ್ಕೆ ನೋವಾಗ್ತದೆ. ಆ ನೋವನ್ನು ಅವರು ಅನುಭವಿಸ್ಬೇಕು. ಆದರೂ ದೇವರು ಯಾರಿಂದ ಮುಖವನ್ನು ತಿರುಗಿಸಿದ್ದಾರೋ, ಯಾರನ್ನ ತಳ್ಳಿಬಿಟ್ಟಿದ್ದಾರೋ, ಅವರು ಏನೇ ಆದರೂ ದೇವರ ಕಡೆಗೆ ಬರುವುದೇ ಇಲ್ಲ. ಅವನ ಆತ್ಮವು ಪ್ರಲಾಪಿಸುವುದು. ನೋಡಿ, ಶರೀರದೊಳಗಿರುತ್ತ ಜೀವ ಯಾರದು? ದೇವರದ್ದು. ಆ ದೇವರ ಜೀವ ಆಗಿದೆ, ಅದು ಬೇಸರ ಪಡ್ತಂತೆ. ಅಯ್ಯೋ, ದೇವರು ಹೇಳಿದಂಥ ಮಾತನ್ನ ಕೇಳ್ತಿರಲ್ಲಪ್ಪ, ನನಗೂ ಇವನಿಂದಾಗಿ ನೋವಾಗ್ತದಲ್ಲ, ಅಂದ್ರೆ ಸಾಯುವ ದಿವಸ ಬರಲಿಲ್ಲ. ಸಾಯುವ ದಿವಸ ಬಂದ ಮೇಲೆ ಆದರೂ ಶರೀರದಿಂದ ಆತ್ಮ ಹೊರಟು ಹೋಗ್ತದೆ, ಆಗ ಅದಕ್ಕೆ ಸಂತೋಷವಾಗ್ತದೆ. ಆದರೆ ಜೀವದಲ್ಲಿರುವಾಗ, ದೇವರು ಕೊಟ್ಟ ದಿವಸದವರೆಗೆ ಆತ್ಮವು ಶರೀರ ಜೀವ ಹೊರಬರಲು ಸಾಧ್ಯವಿಲ್ಲ. ಇವನು ಮಾಡಿದ ತಪ್ಪುಗಳಿಗಾಗಿ, ಇವನ ನೋವುಗಳಿಗಾಗಿ ಅವರ ಶರೀರದೊಳಗೆ ಆತ್ಮ ಕೂಡ ಪ್ರಲಾಪಿಸುತ್ತದೆ. ಯಾಕೆಂದ್ರೆ ನಮ್ಮ ಜೀವ ಯಾರದಾಗಿದೆ, ನಮ್ಮ ಉಸಿರು ಯಾರದಾಗಿದೆ? ದೇವರಾಗಿದೆ. ಅದರಲ್ಲಿ ಕೂಡ ಜೀವ ಇದೆ. ಆ ಜೀವ ಇಲ್ಲದ ಹೋದ್ರೆ, ಈ ಗಾಳಿಯಲ್ಲಿ ದೇವರ ಜೀವದ ಶಕ್ತಿ ಇಲ್ಲದ ಹೋದ್ರೆ ನಾವು ಬದುಕಿಸಲು ಸಾಧ್ಯವಿಲ್ಲ. ಈ ಗಾಳಿ ಸುಮ್ಮನೆ ಅಲ್ಲ, ಈ ಗಾಳಿ ದೇವರ ಉಸಿರಾಗಿದೆ. ಇದನ್ನು ಮುಂದೆ ನಾವು ಯೋಬನ ಪುಸ್ತಕದಲ್ಲಿ ತಿಳ್ಕೊಳ್ಬಹುದು. ಆದ್ರಿಂದ ನಾವು ಉಸಿರಾಡದ ಹೋದ್ರೆ ನಾವು ಬದುಕ್ತೀವೇ? ಇಲ್ಲ. ಯಾವ್ದಾದ್ರು ಗಿಡ ಮರ ಬೆಳೆ ಬೆಳೆಯಲು ಸಾಧ್ಯವೇ ಇಲ್ಲ. ಪ್ರಾಣಿ ಪಕ್ಷಿಗಳು ಜೀವಿಸ್ತವೋ? ಇಲ್ಲ. ಈ ಗಾಳಿಯಲ್ಲಿ ದೇವರ ಜೀವದ ಶಕ್ತಿ, ಅದು ನಮ್ಮ ಶರೀರವನ್ನು ಪ್ರವೇಶಿಸುವುದರಿಂದ ನಾವು ಇವತ್ತು ಬದುಕ್ತಾ ಇದ್ದೇವೆ. ಆಗ ದೇವರ ಮಾತನ್ನು ಕೇಳದೆ ನಾವು ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸುವಾಗ ಆ ಜೀವ ಕೂಡ ನಮ್ಮ ಶರೀರದೊಳಗೆ ಬೇಸರ ಪಡ್ತದಂತೆ. ಅಯ್ಯೋ, ಇವನು ದೇವರ ಮಾತು ಕೇಳದೆ ಈ ರೀತಿ ಆಯ್ತಲ್ಲಪ್ಪ ಅಂತೇಳಿ ಬೇಸರ ಪಡ್ತದೆ. ಇದು ಆಗಿದೆ ದುಷ್ಟರ ಸಹವಾಸ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಬಹಳ ಎಚ್ಚರದಿಂದ ದೇವರದ್ದು ದರ್ಶನವಾದ ಮೇಲೆ, ದೇವರು ನಮಗೆ ತಿಳಿಪಡಿಸುವಾಗ, ಅನೇಕ ಕಷ್ಟ, ಸಂಕಟ, ದುಃಖ, ಹಿರಿಯರ ಪಾಪಗಳಿಂದಲೂ ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ನಡೆಸ್ತಾ ಇರುವಾಗ
ನಾವು ಬಹಳ ಚೆನ್ನಾಗಿ ದೇವರ ಕಡೆಗೆ ಗಮನ ಕೊಡಬೇಕು. ಯೋಬನ ಹಾಗೆ ವಿರೋಧಿಗಳು ಅವರು ಇವರು ಯೋಬನಿಗೆ ಹಿಂಸೆ ಕೊಟ್ಟಾಗೆ ಮಾತಾಡಿದಾಗೆ ಬಹಳ ಜನ ಇವತ್ತು ಸೈತಾನನು ಬೇರೆಯವರ ರೂಪದಲ್ಲಿ ಬರ್ತಾನೆ. ಇದು ಧರ್ಮೋಪದೇಶ ಕಾಂಡದಲ್ಲಿ ಕೂಡ ಬರೆಯುತ್ತದೆ. ಬೇರೆಯವ್ರನ್ನು ಕೂಡ ಕಳಿಸ್ತಾನೆ. ಆಗ ಅವರಿಗೆ ತಕ್ಕಾದ ಉತ್ತರವನ್ನು ಕೊಟ್ಟು ನಮ್ಮ ವಿಶ್ವಾಸವನ್ನು ದೇವರಿಂದ ನಾವು ಕಳೆದುಕೊಳ್ಳಬಾರದು ಅಂತ. ಇದರ ಅರ್ಥ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲಿಗೆ ಯೋಬನು 14ನೇ ಅಧ್ಯಾಯ ಏನಾಯಿತು, ಮುಕ್ತಾಯವಾಯಿತು. ಈಗ 15ನೇ ಅಧ್ಯಾಯ ಪೂರ್ತಿ ಅಂದ್ರೆ 15ನೇ ಅಧ್ಯಾಯ 1ರಿಂದ 35ರವರೆಗೆ ನೋಡುವಾಗ ಯೋಬನು ಇಷ್ಟೆಲ್ಲಾ ಹೇಳಿದ್ರು, ಬೋಧಿಸ್ತಾ ಬಂದ್ರು, ತಿಳಿಸಿದ್ರು, ಅವನ ವಿರೋಧಿಗಳು ಮಾತನ್ನ ಕೇಳ್ತಾ ಇಲ್ಲ ಅಂತೇಳಿ ಮತ್ತು ಯೋಬನಿಗೆ ವಿರುದ್ಧವಾಗಿ ಮಾತನಾಡ್ತಾರೆ ಅಂತೇಳಿ 15ನೇ ಅಧ್ಯಾಯ 1ರಿಂದ 35ರವರೆಗಿನ ವಚನಗಳಲ್ಲಿ ನಾವು ಇದನ್ನ ಓದಿ ತಿಳ್ಕೊಳ್ಬಹುದು. ಹಾಗೆ ಇದನ್ನ ಈಗ ಈ ವಿಷಯಗಳು ಈಗಾಗಲೇ ನಾವು ತಿಳ್ಕೊಂಡಾಗೆ ದೇವರಿಂದ ವಿರೋಧವಾದವರು, ದೇವರು ಯಾರಿಂದ ಮುಖವನ್ನು ತಿರುಗಿಸಿದ್ದಾರೋ, ಯಾರನ್ನು ತಳ್ಳಿಬಿಟ್ಟಿದ್ದಾರೋ, ಅವರಿಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರು, ಎಷ್ಟೇ ಸಾಕ್ಷಿ ಕೊಟ್ಟರು ಕೂಡ ಅವರು ಮತ್ತು ವಿರೋಧವಾಗಿ ಬರ್ತಾರೆ. ಅಂತವರ ಸವಾಸಕ್ಕೆ ಹೋಗಬಾರದು ಅಂತ ಇದರ ಅರ್ಥವಾಗಿದೆ. ಈಗ 16ನೇ ಅಧ್ಯಾಯ 1ರಿಂದ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 16ನೇ ಅಧ್ಯಾಯ 1ರಿಂದ ಅಲ್ಲಿ ಯೋಬನು ಮತ್ತೆ ಆ ವಿರೋಧಿಗಳಿಗೆ ಉತ್ತರ ಹೇಗೆ ಕೊಟ್ಟಿದ್ದಾನೆ. ಆಗ ಯೋಬನು ಹೀಗೆ ಉತ್ತರ ಕೊಟ್ಟನು, ಇಂಥ ಮಾತುಗಳನ್ನು ಬಹಳವಾಗಿ ಕೇಳಿದ್ದೇನೆ. ನೀವೆಲ್ಲರೂ ಬೇಸರಿಕೆಯನ್ನು ಹುಟ್ಟಿಸುವ ಆದರಣೆಯವರಾಗಿದ್ದೀರಿ. ನೋಡಿ, ವಿರೋಧಿಗಳ ಮಾತಿಗೆ ಯೋಬ ಹೇಳ್ತಾನೆ, ನಿಮ್ಮಂಥವರ ಮಾತುಗಳನ್ನು ನಾನು ಬಹಳ ಕೇಳ್ತೇನೆ. ನೀವು ಇನ್ನೊಬ್ಬರಿಗೆ ಬೇಸರ ಹುಟ್ಟಿಸಿದಿರಿ ಹೊರತು ಒಳ್ಳೆ ಒಂದು ಶಾಂತಿ ಸಮಾಧಾನ ಹೇಳಿ ಇನ್ನೊಬ್ಬರಿಗೆ ಆದರಣೆ ಕೊಡ್ತಾ ಇಲ್ಲ, ಅವರಿಗೆ ಸಹಾಯ ಮಾಡ್ತಾ ಇಲ್ಲ. ಬದಲಾಗಿ ಅವರನ್ನು ಹಿಂಸೆ ಕೊಡುತ್ತಾ ಮಾತಿನ ಮೂಲಕ ಅವರಿಗೆ ಬೇಸರವನ್ನು ಉಂಟು ಮಾಡ್ತೀರಿ ಅಂತ. ಹಾಗೆ ನಮ್ಮ ಸಹೋದರ ಸಹೋದರಿ, ಇವತ್ತು ನಾವು ಕೂಡ ದೇವರಿಂದ ಆಯ್ಕೆಗೊಳ್ಳದಾದ ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರುತ್ತಲೇ ಇದೆ. ವಿರುದ್ಧ ಮಾತಾಡ್ತಾರೆ. ಒಂದೊಂದ್ಸಲ ನಮಗೂ ಬೇಸರವನ್ನು ತರ್ತಾರೆ. ನಾನು ಕೂಡ ಬೇಸರವಾಗಿ ಒಂದೊಂದ್ಸಲ ಬಹಳವಾಗಿ ಸತ್ರೆ ಸಾಯಲಿ ಅಂತೇಳಿ ಗದರಿಸುವವನಾಗಿದ್ದೇನೆ. ಮಿತಿಮೀರಿ ಹೋದರೆ ಒಂದೊಂದ್ಸಲ ಬೈಯುವನು ಕೂಡ ಆಗಿದ್ದೇನೆ. ದೇವರಿಂದ ಶಾಪವನ್ನು ಖಂಡಿತವಾಗಿ ಹೊಂದಿಕೊಳ್ತೀರಿ ಅಂತ ಕೂಡ ಹೇಳಿದವನಾಗಿದ್ದೇನೆ. ಒಂದೊಂದ್ಸಲ ಈ ಮಾತುಗಳು ಕೂಡ ನನ್ನ ಬಾಯಲ್ಲಿ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯೋಬ ಅಂತವ್ರು ಏನ್ ಮಾಡಿದ್ರು ಕೂಡ ಮಾತನ್ನು ಕೇಳೋದಿಲ್ಲ, ಇನ್ನೊಬ್ಬರಿಗೆ ಹಿಂಸೆ ಕೊಡೋರು ಅಂತ ಅದರ ಅರ್ಥ. ಅಂಥವರಿಂದ ದೂರವಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾಳೆಗೂ ಇದು ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟೈಕತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತನೇ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇವತ್ತು ನನ್ನ ಮೂಲಕ ನೀವು ತಿಳಿಸಿದ ಮಾತುಗಳನ್ನು ಕೇಳಿ ಅವರ ಜೀವಿತದಲ್ಲಿ ಅಳವಡಿಸಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅದೇ ಮಾರ್ಗದಲ್ಲಿ ನಡೆದು ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸುವಂತೆ ಅವರಿಗೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದ ಯಾರೂ ನಿಮ್ಮಿಂದ ಆಶೀರ್ವಾದ ಹೊಂದಲು, ನಿಮ್ಮಿಂದ ಜ್ಞಾನವನ್ನು ಪಡೆಯಲು ಕೂಡ ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಧನ್ಯತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾದ ಜ್ಞಾನವನ್ನು ಕೊಟ್ಟು ಸಂಪೂರ್ಣವಾಗಿ ದೇವರನ್ನು ಅರಿತುಕೊಂಡು ಆಶೀರ್ವಾದ ಹೊಂದಿ ಇತರರಿಗೆ ಸಾಕ್ಷಿಗಳಾಗಿ ಮಾರ್ಪಡಿಸಲಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಎಲ್ಲವನ್ನು ದೇವರು ಹೋದಲ್ಲಿ ಬಂದಲ್ಲಿ ಹೇರಳವಾಗಿ ಆಶೀರ್ವದಿಸಲಿ.